ವಾಯುಮಂಡಲದ ಮೇಲೆ ಕೇಳಿದ ಪ್ರಶ್ನೆಗಳದು. ಕಾವಳ ಪಾಗ್ ಎಂದರೆ ನೊರೆ, ನೀರಿನಲ್ಲಿ ಪಸರಿಸಿದ ವಾಯು. ದ್ರವರೂಪದ ಏರ್ಸಾಲ್ ವಾಯುಮಂಡಲ, ಮೇಲಿನ ಯಾವುದೂ ಅಲ್ಲ. ಶಬಾಷ್, ವೆರಿ ಗುಡ್. ಸಿ ರೈಟ್ ಆನ್ಸರ್ ನೋಡಿ. ಇದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕೇಳಿದಂತ ಪ್ರಶ್ನೆ ಇದು. ದ್ರವರೂಪದ ಏರ್ಸಾಲ್ ವಾಯುಮಂಡಲ ರೈಟ್ ಆನ್ಸರ್. ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ 2019ರಲ್ಲಿ ಕೇಳಿದಂತ ಪ್ರಶ್ನೆ. ಕಾವಳ ಅಥವಾ ಪಾಗ್ ಎಂದರೆ ದ್ರವರೂಪದ ಏರೋ ಸಾಲ್ ವಾಯುಮಂಡಲ. ಅತ್ಯಂತ ಸಾಮಾನ್ಯ ಚಂಡಮಾರುತಿಯ ಮಳೆ ಇಲ್ಲಿ ಉಂಟಾಗುತ್ತದೆ. ವಾಣಿಜ್ಯ ಮಾರುತಗಳ ವಲಯ, ಉಪಧ್ರುವದ ಒತ್ತಡದ ವಲಯ, ಧ್ರುವೀಯ ಪ್ರದೇಶ, ಉಪಉಷ್ಣ ವಲಯದ ಪ್ರದೇಶ. ಉಪಉಷ್ಣ ವಲಯದ ರೈಟ್ ಆನ್ಸರ್ ನೋಡಿ. ಉಪಉಷ್ಣ ವಲಯದ ಪ್ರದೇಶ. ಆಳ ಸಮುದ್ರದಲ್ಲಿ ಮುಳುಗುಗಾರು ಉಸಿರಾಟಕ್ಕಾಗಿ ಬಳಸುವ ಮಿಶ್ರಣ ಯಾವುದು? ಮಾರುಕಟ್ಟೆ 2009ರಲ್ಲಿ ಕೇಳಿದಂತ ಪ್ರಶ್ನೆ. ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಆಕ್ಸಿಜನ್, ಆಕ್ಸಿಜನ್, ನೈಟ್ರೋಜನ್, ಆಕ್ಸಿಜನ್ ಮತ್ತು ಹೀಲಿಯಂ. ಡಿ ರೈಟ್ ಆನ್ಸರ್ ನೋಡಿ. ಆಕ್ಸಿಜನ್ ಮತ್ತು ಹೀಲಿಯಂ ರೈಟ್ ಆನ್ಸರ್. ಆಕ್ಸಿಜನ್ ಮತ್ತು ಹೀಲಿಯಂ. ಸಮುದ್ರವು ಸಾಗರದಿಂದ ಈ ವಿಷಯದಲ್ಲಿ ಭಿನ್ನವಾಗಿದೆ. ಅದು ಭಾಗಶಃ ಭೂಮಿಯಿಂದ ಆವೃತವಾಗಿದೆ. ಅದು ನದಿಗಿಂತ ಸ್ವಲ್ಪ ದೊಡ್ಡದಾಗಿದೆ. ಅದರಲ್ಲಿ ನಿಗದಿತ ಅಳತೆ ನೀರು ಇರುವುದಿಲ್ಲ. ಅದಕ್ಕೆ ಯಾವುದೇ ಎಲ್ಲೆಯೂ ಇರುವುದಿಲ್ಲ. ಪ್ರಶ್ನೆ ಇದು. ಸಮುದ್ರ ಅಂದ್ರ ಸಾಗರದ ಒಂದು ಭಾಗ. ಸಾಗರದ ಒಂದು ಭಾಗವಾಗಿದ್ದು ಸುತ್ತಲೂ ಭೂ ಅಂಚಿನಿಂದ ಕೂಡಿದ ಭೂಪ್ರದೇಶ, ಜಲಭಾಗ. ಸಾಗರದ ಒಂದು ಭಾಗವಾಗಿದ್ದು ಸುತ್ತಲೂ ಭೂ ಅಂಚಿನಿಂದ ಕೂಡಿದ ವಿಶಾಲವಾದ ಜಲಭಾಗವೇ ಸಮುದ್ರವಾಗಿದೆ. ಸಮುದ್ರ ಈ ತರ ಇರ್ತದೆ. ಸಮುದ್ರ ಅದು ಇಲ್ಲಿ ನೀರಿರುತ್ತೆ, ಪೂರ್ತಿ ನೀರಿರ್ತದೆ. ಎಲ್ಲ ಗಿಡ ಮರಗಳು. ಇಲ್ಲೆಲ್ಲ ಮನುಷ್ಯರ್ ನಿಂತ ಏನ್ ಮಾಡ್ತಿರ್ತಾರೆ? ಎಟ್ ನೀರ್ ಅಂತಿರ್ತಾರೆ. ಅಲೆಗಳು ಬಿಡ್ತಿರ್ತವೆ, ಒಳಗ್ ಹೋಗ್ತಿರ್ತಾರ, ಡುಮುಕ್ಕನ್ ಮತ್ತೆ ಒಳಗೆ ಬರ್ತಾರ, ಮತ್ತೆ ಬಿಡ್ತಿರ್ತಾರ, ಒಳಗೆ ಬರ್ತಾರೆ. ಈ ತರ ಸಾಗರದ ಒಂದು ಭಾಗವಾಗಿದ್ದು ಸುತ್ತಲೂ ಭೂವಂಚಿನಿಂದ ಕೂಡಿದ ವಿಶಾಲವಾದ ಜಲಭಾಗವೇ ಅದಕ್ಕೆ ಏನಂತ ಕರಿತೀವಿ? ಸಮುದ್ರ ಅಂತ ಕರಿತೀವಿ. ಸಮುದ್ರ ಇದು ನೋಡಿ. ಈಗ ಸಾಗರದ ಅಲೆಗಳು ಬರ್ತಾವ. ಅತಿ ವೇಗದಲ್ಲಿ ಅಲೆಗಳು ಬಂದಾಗ ಇಲ್ಲಿ ಕಲ್ಲು ಪ್ರದೇಶ ಇತ್ತು ಅಂತಂದ್ರೆ ಏನೂ ಆಗಲ್ಲ. ಇಲ್ಲಿ ಕಲ್ಲು ಪ್ರದೇಶ ಇತ್ತಂದ್ರೆ ಏನೂ ಆಗಲ್ಲ. ಇಲ್ಲಿ ಬಹಳ ಮೃದು ಇತ್ತಂದ್ರೆ ಆ ಮಣ್ಣಿನ ಹೊಡೆತಕ್ಕೇನಾಗ್ಬಿಡ್ತದೆ, ಅದು ಸ್ವಲ್ಪ ಸರಿತದೆ. ಸ್ವಲ್ಪ ಸರಿದು ಆ ಸಾಗರದ ಅಲೆಯ ಹೊಡೆತಕ್ಕೆ ಆ ಮಣ್ಣು ಇಪ್ಪು ಅಂತ ಸ್ವಲ್ಪ ಸರಿತದೆ, ಹಿಂದಕ್ಕೆ ಸರಿತದೆ ಆ ಹೊಡೆತಕ್ಕೆ. ಮತ್ತದು ಸಾಗರದ ಅಲೆ ಏನಂತದ, ಇದು ಬಹಳಷ್ಟು ಸರಳ ಅದ, ಇಲ್ಲಿ ಬಹಳ ಮೃದು ಮಣ್ಣದ ಅಂತೇಳಿ ಮತ್ತೆ ಅಲ್ಲೇ ಹೋಗ್ತದ. ಮತ್ತೇನಾಗ್ತದೆ, ಮತ್ತೆ ಕಟ್ಟಾಗ್ತದ. ಈ ತರ ಕಟ್ಟಾಗ್ತಾ ಅರ್ಧ ಚಂದ್ರಾಕೃತಿಯಲ್ಲಿ ನೀರು ಸಂಗ್ರಹ ಆಗ್ತದೆ.
ಅರ್ಧ ಸಂಗ್ರಹಾಕೃತಿಯಲ್ಲಿ ನೀರು ಸಂಗ್ರಹ ಆಗ್ತದೆ, ಅದಕ್ಕೆ ಏನಂತ ಕರೀತಾರೆ ಗೊತ್ತಾ? ಕೊಲ್ಲಿ ಅಥವಾ ಕಾರಿ ಅಂತ ಕರೀತಾರೆ. ಕೊಲ್ಲಿ, ಕಾರಿ, ಕಾರಿ, ಕೊಲ್ಲಿ. ಕಾರಿ ಅಂದರೆ ದೊಡ್ಡದಾಗಿರ್ತದ, ಕೊಲ್ಲಿ ಅಂದ್ರ ಸಣ್ಣದಿರ್ತದ. ಕಾರಿ ದೊಡ್ಡದು, ಕೊಲ್ಲಿ ಸಣ್ಣದು. ಪ್ರಪಂಚದ ಅತಿ ದೊಡ್ಡ ಕಾರಿ ಅಂದ್ರೆ ಮೆಕ್ಸಿಕೋ ಕಾರಿ, ಪ್ರಪಂಚದ ಅತಿ ದೊಡ್ಡ ಕೊಲ್ಲಿ ಅಂದ್ರೆ ಹಡ್ಸನ್ ಕೊಲ್ಲಿ. ಈ ಮೆಕ್ಸಿಕೋ ಕಾರಿ ಮತ್ತು ಹಡ್ಸನ್ ಕೊಲ್ಲಿಗಳು ಅಟ್ಲಾಂಟಿಕ್ ಸಾಗರದ ಒಂದು ಭಾಗ ಆಗಿರ್ತವೆ. ಸಿಂಪಲ್, ಎಲ್ಲ ಸಾಗರದ ಒಂದು ಭಾಗಗಳಿವು. ಯಾರ ಕೋಳೆನೋ ಕೋಳಿ ಹಾಕದು. ಕಾರಿ ಮತ್ತು ಕೊಲ್ಲಿ ಸಾಗರದ ಒಂದು ಭಾಗವಾಗಿದ್ದು ಸುತ್ತಲೂ ಭೂವಂಚಿನಿಂದ ಕೂಡಿದ್ರೆ ಸಮುದ್ರ. ಸಾಗರದ ಒಂದು ಭಾಗವಾಗಿದ್ದು ಭೂಮಿಯೊಳಗೆ ಅರ್ಧ ಚಂದ್ರಾಕೃತಿಯಲ್ಲಿ ಹೋಗಿ ಬಂದಿರ್ಬೇಕು. ಅದು ಅರ್ಧ ಚಂದ್ರಾಕೃತಿಯಲ್ಲಿ ಹೋಗಿ ಬಂದ ವಿಶಾಲವಾದ ಜಲಭಾಗವೇ ಕಾರಿ ಅಥವಾ ಕೊಲ್ಲಿ. ಕಾರಿ ದೊಡ್ಡದಿರ್ತದ, ಕೊಲ್ಲಿ ಸಣ್ಣದಿರ್ತದ. ಭಾಗವಾಗಿದ್ದು ಸುತ್ತಲೂ ಭೂವಂಚಿನಿಂದ ಕೂಡಿದ್ರೆ ಸಮುದ್ರ. ಕಾರಿ ಕೊಲ್ಲಿ ಅಂದ್ರೆ ಏನು? ಸಾಗರದ ಒಂದು ಭಾಗವಾಗಿದ್ದು ಭೂಮಿಯೊಳಗೆ ಅರ್ಧ ಚಂದ್ರಾಕೃತಿಯಲ್ಲಿ ಚಾಚಿಕೊಂಡ ವಿಶಾಲವಾದ ಜಲಭಾಗವೇ ಕಾರಿ ಅಥವಾ ಕೊಲ್ಲಿ. ಕಾರಿ ದೊಡ್ಡದಿರ್ತದ, ಕೊಲ್ಲಿ ಸಣ್ಣದಿರ್ತದ. ಪ್ರಪಂಚದ ಅತಿ ದೊಡ್ಡ ಕಾರಿ ಅಂದ್ರೆ ಮೆಕ್ಸಿಕೋ ಕಾರಿ, ಪ್ರಪಂಚದ ಅತಿ ದೊಡ್ಡ ಕೊಲ್ಲಿ ಅಂದ್ರ ಹಡ್ಸನ್ ಕೊಲ್ಲಿ. ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತವೆ. ಡಿಯೋ ಗಾರ್ಸಿಯಾ ದ್ವೀಪ ಈ ಸಾಗರದಲ್ಲಿ ಕಂಡು ಬರ್ತದೆ. 2011ರಲ್ಲಿ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ ಕೇಳಿದಂತ ಪ್ರಶ್ನೆ ಇದು. ಹಿಂದೂ ಮಹಾಸಾಗರ, ಆರ್ಕಟಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ. ಡಿಯೋ ಗಾರ್ಸಿಯಾ ದ್ವೀಪ ಯಾವ ಸಾಗರದಲ್ಲಿ ಕಂಡು ಬರ್ತದೆ? ಆನ್ಸರ್ ಮಾಡ್ತಾರೆ. ಡಿಯೋ ಗಾರ್ಸಿಯಾ ದ್ವೀಪ ಅಟ್ಲಾಂಟಿಕ್ ಸಾಗರ. ನ್ಯೂ ಗಿನಿಯಾ ದ್ವೀಪ ಯಾವ ಸಾಗರದಲ್ಲಿದೆ? ನ್ಯೂ ಗಿನಿಯಾ ದ್ವೀಪ, ನ್ಯೂ ಗಿನಿಯಾ ದ್ವೀಪ ಯಾವ ಸಾಗರದಲ್ಲಿದೆ ಅಂದ್ರೆ ಪೆಸಿಫಿಕ್ ಸಾಗರದಲ್ಲಿದೆ. ಪೆಸಿಫಿಕ್ ಸಾಗರದಲ್ಲಿ ಕಂಡು ಬರ್ತದೆ. ಸೆಸಲ್ಸ್ ದ್ವೀಪಗಳು ಯಾವ ಸಾಗರದಲ್ಲಿದ್ದಾವೆ? ಸೆಸಲ್ಸ್ ದ್ವೀಪಗಳು ಸೆಸಲ್ಸ್ ದ್ವೀಪಗಳು ಯಾವ ಸಾಗರದಲ್ಲಿದ್ದಾವೆ ಅಂದ್ರೆ ಹಿಂದೂ ಮಹಾಸಾಗರದಲ್ಲಿದೆ ನೋಡಿ. ಸೆಸಲ್ಸ್ ದ್ವೀಪಗಳು ಹಿಂದೂ ಮಹಾಸಾಗರದಲ್ಲಿ ಕಂಡು ಬರ್ತವೆ. ಭಾರತ ದೇಶ ಈ ಕೆಳಗಿನ ಯಾವ ಸಾಗರದಲ್ಲಿ ಹಿಮಸಾಗರ ಎಂಬ ಸಂಶೋಧನಾ ಕೇಂದ್ರವನ್ನು ಆರಂಭ ಮಾಡಿದೆ? ಹಿಮಸಾಗರ ಎಂಬ ಸಂಶೋಧನಾ ಕೇಂದ್ರವನ್ನು ಆರಂಭ ಮಾಡಿದೆ. ಹಿಮಸಾಗರ ಎಂಬ ಸಂಶೋಧನಾ, ಆರ್ಕಟಿಕ್ ಸಾಗರ ನೋಡಿ. ಆರ್ಕಟಿಕ್ ಸಾಗರ ಇಂಪಾರ್ಟೆಂಟ್. ಆರ್ಕಟಿಕ್ ಸಾಗರದಲ್ಲಿ ಹಿಮಸಾಗರ ಎಂಬ ಸಂಶೋಧನಾ ಕೇಂದ್ರ ಇದ್ರೆ ಅಂಟಾರ್ಟಿಕ್ ಖಂಡದಲ್ಲಿ ದಕ್ಷಿಣ ಗಂಗೋತ್ರಿ, ಮೈತ್ರಿ ಮತ್ತು ಭಾರತಿ. ದಕ್ಷಿಣ ಗಂಗೋತ್ರಿ, ಮೈತ್ರಿ, ಭಾರತಿ ಅವೆಲ್ಲ ಎಲ್ಲಂದ್ರೆ ಅಂಟಾರ್ಟಿಕ್ ಖಂಡದಲ್ಲಿ ಇದಾವೆ. ಈ ಹಿಮಸಾಗರ ಅನ್ನುವಂತ ಒಂದು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಆರ್ಕಟಿಕ್ ಸಾಗರದಲ್ಲಿ ಕಂಡು ಬರ್ತದೆ. ಒಂದ್ಸರಿ UPSC ಕ್ವಶನ್ ಆಗಿತ್ತು. ಏನು ಅಂತಂದ್ರೆ ಹಿಮಸಾಗರದಲ್ಲಿ ಈ ಒಂದು ಹಿಮಕರಡಿಗಳು ಕಂಡು ಬರ್ತವೆ. ಹಿಮಕರಡಿಗಳು ಹೈಯೆಸ್ಟ್ ಮಾಂಸಾಹಾರಿ ಪ್ರಾಣಿಗಳು. ಆದ್ರೂ ಪೆಂಗ್ವಿನ್ಗಳು ಬದುಕ್ತವಲ್ಲ ಹೇಗೆ ಅಂತ ಕೇಳಿದ್ರು. ಹೆಂಗ? ಹಿಮಕರಡಿಗಳಿರೋದು ಉತ್ತರ ಧ್ರುವದಲ್ಲಿ, ಪೆಂಗ್ವಿನ್ಗಳಿರೋದು ದಕ್ಷಿಣ ಧ್ರುವದಲ್ಲಿ. ಎಷ್ಟು ಖುಷಿ ಅದ. ನೀವು ಹೊಲ ಕೊಡ್ತಾ ನೀವು ನಮ್ ಸಣ್ಣ ಕುಂದ್ರಲ್ ಕರಡಿಗಳದಾವೆ, ದಕ್ಷಿಣಾರ್ಧಗೋಳದಲ್ಲಿ ಪೆಂಗ್ವಿನ್ಗಳದಾವೆ. ಅವೆಲ್ಲಿ ತಿಂತಾವ? ತಿನ್ನಂಗಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ಯಾರು ಬರೀ ಇದೆ ಐತನ್ನೋರು ಸಂಶೋಧನಾ ಕೇಂದ್ರ ಇದ್ರೆ ದಕ್ಷಿಣ ಧ್ರುವದಲ್ಲಿ ದಕ್ಷಿಣ ಗಂಗೋತ್ರಿ, ಮೈತ್ರಿ, ಭಾರತಿ ಅನ್ನುವಂತ ಸಂಶೋಧನಾ ಕೇಂದ್ರಗಳನ್ನ ನೋಡ್ತೀವಿ. ಸರೋವರ ಮತ್ತು ಸಮುದ್ರಗಳಲ್ಲಿ ಕೆಂಪು ಅಲೆಗೆ ಕಾರಣ ಏನು? ಯೂಟ್ರಿಫಿಕೇಶನ್, ಕಂಜೆಕ್ಷನ್, ಆಕ್ಸಿಡೇಷನ್, ಪ್ರಿಸಿಪಿಟೇಷನ್. KSET 2017ರಲ್ಲಿ ಕೇಳಿದ ಪ್ರಶ್ನೆ.
ಎಸ್, ರೈಟ್ ಆನ್ಸರ್ ಎ ರೈಟ್ ಆನ್ಸರ್ ನೋಡಿ. ಎ ಸರಿಯಾಗಿರುವಂತ ಉತ್ತರ. ಎ ಸರಿಯಾದಂತ ಉತ್ತರ. ಯೂಟ್ರಿಫಿಕೇಶನ್ ಕರೆಕ್ಟ್ ಆನ್ಸರ್. ಸರೋವರ ಮತ್ತು ಸಮುದ್ರಗಳಲ್ಲಿ ಕೆಂಪು ಅಲೆಗೆ ಕಾರಣ ಏನು ಅಂದ್ರೆ ಯೂಟ್ರಿಫಿಕೇಶನ್ ಕರೆಕ್ಟ್ ಆನ್ಸರ್. FD 2011ರಲ್ಲಿ ಕೇಳಿದ ಪ್ರಶ್ನೆ, ಕೆಳಗಿನ ಯಾವ ಸಾಗರವು ಭೂಕವಚದ ಪದರ ಚಲನೆಯಿಂದ ವಿಸ್ತಾರವಾಗುತ್ತಿದೆ? ಅವಾಗ ಭೂಕವಚ ಪದರದ ಚಲನೆಯಿಂದ, ನಿಮ್ ಬಾಸರಿ ಹೇಳಿನ ಈ ಕ್ವಶನ್. ಭೂ ಪದರಗಳ ವಿಕೋಚನೆಯಿಂದ ನಿರ್ಮಾಣಗೊಂಡ ಜಗತ್ತಿನ ಏಕೈಕ ಸಾಗರ ಶಾಂತ ಸಾಗರ, ಅಟ್ಲಾಂಟಿಕ್ ಸಾಗರ, ಆರ್ಕಟಿಕ್ ಸಾಗರ, ಹಿಂದೂ ಮಹಾಸಾಗರ. ಸಾಗರ ನೋಡಿ. ಯಾರು ಹೇಳ್ಯಾರ ಅದನ್ನ? ಭೂಖಂಡಗಳ ಅಲೆತ ಸಿದ್ಧಾಂತವನ್ನು ಮಂಡಿಸಿದವರು? ವೆರಿ ಗುಡ್, ಅಲ್ಫ್ರೆಡ್ ವೆಗನರ್ ನೋಡಿ. ಅಲ್ಫ್ರೆಡ್ ವೆಗನರ್ ಮಂಡಿಸಿದ ಸಿದ್ಧಾಂತ ಯಾವ್ದಂದ್ರೆ ಭೂಖಂಡಗಳ ಅಲೆತ ಸಿದ್ಧಾಂತ ಅಂತ ಕರಿತೀವಿ. ಭೂಖಂಡಗಳ ಅಲೆತ ಸಿದ್ಧಾಂತ. ಆ ಭೂಖಂಡಗಳ ಅಲೆತ ಸಿದ್ಧಾಂತದಲ್ಲಿ ಅವ್ರು ಏನಂತಾರ ಅಂದ್ರ ಸಂಕೋಚನೆಯಿಂದ ಪರ್ವತಗಳು, ವಿಕೋಚನೆಯಿಂದ ಸಾಗರಗಳು, ಸಂಕೋಚನೆಯಿಂದ ಪರ್ವತಗಳು, ವಿಕೋಚನೆಯಿಂದ ಸಾಗರಗಳು ಅಂತ ಹೇಳ್ತಾರೆ. ಸಂಕೋಚನೆಯಿಂದ ಪರ್ವತಗಳು, ವಿಕೋಚನೆಯಿಂದ ಸಾಗರಗಳು. ಆಸ್ಟ್ರೇಲಿಯಾ ಖಂಡ ಮತ್ತು ಏಷ್ಯಾ ಖಂಡಗಳ ಸಂಕೋಚನೆಯಿಂದ ಹಿಮಾಲಯ ಪರ್ವತಗಳು, ಆಫ್ರಿಕಾ ಮತ್ತು ಯುರೋಪ ಖಂಡಗಳ ಸಂಕೋಚನೆಯಿಂದ ಆಲ್ಪ್ಸ್ ಪರ್ವತಗಳು, ಉತ್ತರ ಅಮೆರಿಕ ಮತ್ತು ಪೆಸಿಫಿಕ್ ಸಾಗರಗಳ ಸಂಕೋಚನೆಯಿಂದ ರಾಕಿ ಪರ್ವತಗಳು, ದಕ್ಷಿಣ ಅಮೆರಿಕ ಹಾಗೂ ಪೆಸಿಫಿಕ್ ಸಾಗರಗಳ ಸಂಕೋಚನೆಯಿಂದ ಆಂಡಿಸ್ ಪರ್ವತಗಳು. ಪ್ರಪಂಚದ ಅತಿ ಎತ್ತರವಾದ ಮಡಿಕೆ ಪರ್ವತ ಯಾವುದು? ಎಸ್, ಪ್ರಪಂಚದ ಅತಿ ಎತ್ತರವಾದ ಮಡಿಕೆ ಪರ್ವತ ಹಿಮಾಲಯ. ಪ್ರಪಂಚದ ಅತಿ ಉದ್ದವಾದ ಮಡಿಕೆ ಪರ್ವತ ಆಂಡಿಸ್ ನೋಡಿ, ಆಂಡಿಸ್. ಹಾಗಾದ್ರೆ ಆಫ್ರಿಕಾ, ಯುರೇಷಿಯಾ ಮತ್ತು ಆಫ್ರಿಕಾ ಖಂಡಗಳಿಂದ ಅಮೆರಿಕದ ಭೂಫಲಕಗಳು ವಿಕೋಚನೆಗೊಳ್ತವೆ. ಆ ವಿಕೋಚನೆಯಿಂದ ಯಾವ ಸಾಗರ ನಿರ್ಮಾಣಗೊಂಡಿದೆ ಅಂದ್ರೆ ಅಟ್ಲಾಂಟಿಕ್ ಸಾಗರ ನಿರ್ಮಾಣಗೊಂಡಿದೆ. ಈ ಕೆಳಗಿನ ಯಾವ ಮಹಾಸಾಗರವನ್ನ ಪ್ಯಾಂಥಲಸ್ ಅಂತ ಕರೀತಿದ್ರು? ಯಾವ ಸಾಗರವನ್ನ ಪ್ಯಾಂಥಲಸ್ ಎಂದು ಕರೆಯುತ್ತಿದ್ದರು? ಪ್ಯಾಂಥಲಸ್. ಯಾವ ಸಾಗರವನ್ನ ಪ್ಯಾಂಥಲಸ್ ಎಂದು ಕರೆಯುತ್ತಿದ್ದರು? ಇಂಪಾರ್ಟೆಂಟ್ ಕ್ವಶನ್. ಯಾವ ಸಾಗರವನ್ನ ಪ್ಯಾಂಥಲಸ್? ಪ್ಯಾಂಥಲಸ್ ಯಾವ್ದಂದ್ರೆ ಶಾಂತ ಮಹಾಸಾಗರ ನೋಡಿ. ಈ ಶಾಂತ ಮಹಾಸಾಗರವನ್ನು ಪ್ಯಾಂಥಲಸ್ ಅಂತ ಕರೀತಿದ್ರು. ಪ್ಯಾಂಥಲಸ್. ರತ್ನಾಕರ ಎಂದು ಯಾವ ಸಾಗರವನ್ನು ಕರೀತಾರೆ? ರತ್ನಾಕರ. ಹಿಂದೂ ಮಹಾಸಾಗರ ರೈಟ್ ಆನ್ಸರ್ ನೋಡಿ. ಹಿಂದೂ ಮಹಾಸಾಗರವನ್ನು ಏನ್ ಕರೀತಾರೆ ಅಂದ್ರೆ ರತ್ನಾಕರ ಅಂತ ಕರೀತಾರೆ. ರತ್ನಾಕರ. ಮರಿಯಾನ್ ಚಾಲೆಂಜರ್ ತಗ್ಗು ಕಂಡುಬರುವ ಸಾಗರ ಯಾವುದು? ಮರಿಯಾನ್ ಚಾಲೆಂಜರ್ ತಗ್ಗು ಕಂಡುಬರುವ ಸಾಗರ ಏನ್ ಕ್ವಶನ್? ಮರಿಯಾನ್ ಚಾಲೆಂಜರ್ ತಗ್ಗು ಕಂಡುಬರುವ ಸಾಗರ ಯಾವಂದ್ರೆ ಶಾಂತ ಮಹಾಸಾಗರ ಅಥವಾ ಪೆಸಿಫಿಕ್ ಸಾಗರ ನೋಡಿ. ಮರಿಯಾನ್ ಚಾಲೆಂಜರ್ 11,033 ಮೀಟರ್ ಆಳವಾಗಿದೆ. ಸಾಗರಗಳನ್ನು ಅನುಕ್ರಮವಾಗಿ ಬರ್ರಿ ಅಂತ ಕೇಳ್ತಾನೆ. ಪೈಸಾ, ಪೆಸಿಫಿಕ್ ಓಸಿಯನ್, ಅಟ್ಲಾಂಟಿಕ್ ಓಸಿಯನ್, ಇಂಡಿಯನ್ ಓಸಿಯನ್, ಸದರ್ನ್ ಓಸಿಯನ್, ಆರ್ಕಟಿಕ್ ಓಸಿಯನ್. ಸಾಗರದ ಲವಣಾಂಶಕ್ಕೆ ಮೂಲ ಕಾರಣ ಯಾವ್ದಂತ ಒಂದ್ಸರಿ ಕ್ವಶನ್ ಕೇಳ್ಯಾನ. ನದಿ ರೈಟ್ ಆನ್ಸರ್. 77.8% ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಇದು ಬಹಳ ಸರಿ ಎಕ್ಸಾಮ್ ಕ್ವಶನ್ ಆಗಿದೆ ನೋಡಿ. 10.9% ಮ್ಯಾಗ್ನೇಷಿಯಂ ಕ್ಲೋರೈಡ್, 4.7% ಮ್ಯಾಗ್ನೇಷಿಯಂ ಸಲ್ಫೇಟ್, 3.6% ಕ್ಯಾಲ್ಸಿಯಂ ಸಲ್ಫೇಟ್, 2.7% potassium
ಸಲ್ಫೇಟ್ 0.3%, ಕ್ಯಾಲ್ಸಿಯಂ ಕಾರ್ಬೋನೇಟ್ 0.2%, ಮ್ಯಾಗ್ನೇಷಿಯಂ ಬ್ರೋಮೈಡ್. ದ ಸಾಲಿನಿಟಿ ಆಫ್ ಓಸಿಯನ್ ವಾಟರ್ ಒಟ್ಟು ಕುಡಿಸಿ 100% ಆಗ್ತವೆ ಎಲ್ಲ ಕುಡಿಸಿದ್ರೆ. ಸಾಗರದಲ್ಲಿ ಕಂಡು ಬರುವಂತ ಲವಣಾಂಶಗಳು ಇವು: 77.8% ಸೋಡಿಯಂ ಕ್ಲೋರೈಡ್, 10.9% ಮ್ಯಾಗ್ನೀಷಿಯಂ ಕ್ಲೋರೈಡ್, 4.7% ಮ್ಯಾಗ್ನೀಷಿಯಂ ಸಲ್ಫೇಟ್, 3.6% ಕ್ಯಾಲ್ಸಿಯಂ ಸಲ್ಫೇಟ್, 2.7% ಮ್ಯಾಗ್ನೀಷಿಯಂ ಪೊಟ್ಯಾಷಿಯಂ ಸಲ್ಫೇಟ್, 0.3% ಕ್ಯಾಲ್ಸಿಯಂ ಕಾರ್ಬೋನೇಟ್, 0.2% ಮ್ಯಾಗ್ನೀಷಿಯಂ ಬ್ರೋಮೈಡ್. ದ ಸಾಲಿನಿಟಿ ಆಫ್ ಓಸಿಯನ್ ವಾಟರ್ ಸಾಗರದಲ್ಲಿ ಕಂಡು ಬರುವಂತ ಪ್ರಮುಖವಾದಂತಹ ಲವಣಾಂಶಗಳಂತ ಹೇಳಿ ಗುರುತಿಸ್ತೀವಿ. ಸಾಗರದಲ್ಲಿ ಕಂಡು ಬರುವಂತ ಲವಣಾಂಶಗಳು. ಅತ್ಯಂತ ಹೆಚ್ಚು ಲವಣಾಂಶ ಹೊಂದಿರುವಂತ ಸಾಗರ ಯಾವುದು? ವೆರಿ ಗುಡ್, ಅಟ್ಲಾಂಟಿಕ್ ಸಾಗರ ನೋಡಿ. ಹೈಯೆಸ್ಟ್ ಲವಣಾಂಶ ಹೊಂದಿರುವಂತ ಸಾಗರ ಅಟ್ಲಾಂಟಿಕ್ ಸಾಗರ. ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿದ ಸಾಗರ ಯಾವುದು? ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿದ ಸಾಗರ ಅಟ್ಲಾಂಟಿಕ್ ಸಾಗರ ನೋಡಿ. ಅತಿ ಹೆಚ್ಚು ಒಳನಾಡು ಜಲಸಾರಿಗೆ ಹೊಂದಿದ ಸಾಗರ ಯಾವಂದ್ರ ಅಟ್ಲಾಂಟಿಕ್ ಸಾಗರ. ಗಲ್ಫ್ ಸ್ಟ್ರೀಮ್ ಎಂಬ ಸಾಗರದ ಪ್ರವಾಹ ಕಂಡು ಬರುವ ಸಾಗರ ಗಲ್ಫ್ ಸ್ಟ್ರೀಮ್. PSI 2017 ಕ್ವಶನ್, 2017 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೇಳಿದ ಪ್ರಶ್ನೆ. ಗಲ್ಫ್ ಸ್ಟ್ರೀಮ್, ಗಲ್ಫ್ ಸ್ಟ್ರೀಮ್, ಗಲ್ಫ್ ಸ್ಟ್ರೀಮ್ ಇದೊಂದು ಉಷ್ಣ ಪ್ರವಾಹವಾಗಿದ್ದು ಅಟ್ಲಾಂಟಿಕ್ ಸಾಗರದಲ್ಲಿ ಕಂಡು ಬರ್ತದೆ. ತಪ್ಪಾಗಿರುವಂತ ಹೊಂದಿಕೆಯನ್ನು ಬರೀರಿ. ಯಾಂಗೆಸ್ತೆ ಚೀನಾ, ಓಲ್ಗಾ ರಷ್ಯಾ, ಡ್ಯಾನ್ಯೂಬ್ ಸ್ವಿಟ್ಜರ್ಲ್ಯಾಂಡ್, ಯುಪ್ರಟಿಸ್ ಟರ್ಕಿ. FD 2011 ಕೇಳಿದಂತ ಪ್ರಶ್ನೆ. ಯಾವ್ದು ರಾಂಗ್ ಇದೆ ಅದ್ರಾಗ? ಡ್ಯಾನ್ಯೂಬ್ ನದಿ ಯಾವ? ಡ್ಯಾನ್ಯೂಬ್ ನದಿ ಜರ್ಮನಿ ಮತ್ತು ಆಸ್ಟ್ರೇಲಿಯಾ ದೇಶಗಳಲ್ಲಿ ಇರ್ತದೆ ನೋಡಿ. ಸಿ ರಾಂಗ್ ಇದೆ. ನದಿಗಳು ಮತ್ತು ಇದಾಗಲೇ ಡಿಸ್ಕಸ್ ಮಾಡಿ FD ಕ್ವಶನ್. ಪಾಕ್ ಕೊಲ್ಲಿ ಎಲ್ಲಿ ನಿಲ್ಲಿಸಿದೆ ಅಂತ ಕ್ವಶನ್ ಆಗಿದೆ. FD 2018 ಕೇಳಿದ ಪ್ರಶ್ನೆ. ಪಾಕ್ ಕೊಲ್ಲಿ ಎಲ್ಲಿ ನಿಲ್ಲಿಸಿದೆ? 87% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಗಲ್ಫ್ ಆಫ್ ಮನ್ನಾರ್ ಮತ್ತು ಬೇ ಆಫ್ ಬೆಂಗಾಲ್ ರೈಟ್ ಆನ್ಸರ್ ನೋಡಿ. ಗಲ್ಫ್ ಆಫ್ ಮನ್ನಾರ್, ಬೇ ಆಫ್ ಬೆಂಗಾಲ್. ಸಾಗರದ ಆಳವನ್ನು ಮಾಪನ ಮಾಡುವ ಉಪಕರಣ ಯಾವುದು? SD 2019 ಕೇಳಿದ ಪ್ರಶ್ನೆ. ಸಾಗರದ ಆಳವನ್ನು ಅಳತೆ ಮಾಡುವ ಸಾಧನ. ಎಸ್, ವೆರಿ ಗುಡ್, ವೆರಿ ಗುಡ್. ಗಹನ ಮಾಪಕ. ಗಹನ ಮಾಪಕರು ಇನ್ನೊಂದು ಹೆಸರು ಪ್ಯಾದೋಮೀಟರ್ ಅಂತ ಕರಿತೀವಿ ನೋಡಿ. ಪ್ಯಾದೋಮೀಟರ್ ಅಂದ್ರೂ ಒಂದೇ, ಬ್ಯಾಥೋಮೀಟರ್ ಅಂದ್ರೂ ಒಂದೇ. ಪ್ಯಾದೋಮೀಟರ್ ಅಥವಾ ಬ್ಯಾಥೋಮೀಟರ್ ರೈಟ್ ಆನ್ಸರ್ ನೋಡಿ. ಸಾಗರದ ಆಳವನ್ನು ಅಳತೆ ಮಾಡುವ ಸಾಧನ. ಸಾಗರದ ಮೇಲ್ಮೈ ದೂರವನ್ನು ಅಳತೆ ಮಾಡುವ ಸಾಧನ ಅಂದ್ರೆ ನಾಟಿಕಲ್ ಮೈಲು. ನಾಟಿಕಲ್ ಮೈಲು. ಸಂಪೂರ್ಣವಾಗಿ ಭೂಮಿಯಿಂದ ಆವೃತವಾಗಿರುವ ಕೇಂದ್ರಾಡಳಿತ ಪ್ರದೇಶ ಯಾವುದು? ಸಂಪೂರ್ಣವಾಗಿ ಭೂಮಿಯಿಂದ ಆವೃತವಾದ ಕೇಂದ್ರಾಡಳಿತ ಪ್ರದೇಶ. ಸರಿಯಾದಂತ ಉತ್ತರ ಚಂಡೀಗಢ ರೈಟ್ ಆನ್ಸರ್ ನೋಡಿ. ಸಂಪೂರ್ಣವಾಗಿ ಭೂಮಿಯಿಂದ ಆವೃತವಾದ ಕೇಂದ್ರಾಡಳಿತ ಪ್ರದೇಶ ಯಾವ್ದಂದ್ರೆ ಚಂಡೀಗಢ. ಅಂದ್ರೆ ಅಂಡಮಾನ್ ನಿಕೋಬಾರಕ್ಕೆ ಏನಿದೆ ಅಂದ್ರೆ ಜಲಗಡಿ ಇದೆ, ಲಕ್ಷದ್ವೀಪಕ್ಕೆ ಜಲಗಡಿ ಇದೆ, ಪಾಂಡಿಚೇರಿಗೆ ಜಲಗಡಿ ಇದೆ. ಜಲಗಡಿ ಇರುವಂತ 4 ಕೇಂದ್ರಾಡಳಿತ ಪ್ರದೇಶಗಳು ದೇಶದಲ್ಲಿ ಟೋಟಲ್
8 ಕೇಂದ್ರಾಡಳಿತ ಪ್ರದೇಶಗಳಿದಾವೆ. ಆ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 4 ಕೇಂದ್ರಾಡಳಿತ ಪ್ರದೇಶಗಳಿಗೆ ಜಲಗಡಿ ಇದೆ. ಅವು ಯಾವ ಅಂದ್ರ ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ, ಪಾಂಡಿಚೇರಿ, ಮತ್ತೆ ಇನ್ನೊಂದು ದೀವ್ ದಮನ್, ದಾದ್ರಾ ಮತ್ತು ನಗರ್ ಹವೇಲಿ. ದೀವ್ ದಮನ್, ದಾದ್ರಾ ಮತ್ತು ನಗರ್ ಹವೇಲಿ ಅದಾವಲ್ಲ, ಇವು ಜಲಗಡಿ ಹಂಚಿಕೊಂಡಿರ್ತಕ್ಕಂಥ ಕೇಂದ್ರಾಡಳಿತ ಪ್ರದೇಶಗಳು. ಅಂಡಮಾನ್ ನಿಕೋಬಾರ್, ಲಕ್ಷದ್ವೀಪ, ಪಾಂಡಿಚೇರಿ, ದೀವ್ ದಮನ್ ಮತ್ತು ದಾದ್ರಾ ನಗರ್ ಹವೇಲಿ. ಯಾವ ಕೇಂದ್ರಾಡಳಿತ ಪ್ರದೇಶವು 3 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ? ಯಾವ ಕೇಂದ್ರಾಡಳಿತ ಪ್ರದೇಶವು 3 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ? ಯಾವ ಕೇಂದ್ರಾಡಳಿತ ಪ್ರದೇಶವು 3 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಅಂದ್ರೆ ಸರಿಯಾದಂತ ಉತ್ತರ ಪಾಂಡಿಚೇರಿ. ನೋಡಿ, ಪಾಂಡಿಚೇರಿ ಇದೆಲ್ಲ, ಇದು ಎಷ್ಟು ರಾಜ್ಯಗಳು ಅಂದ್ರೆ 3 ರಾಜ್ಯಗಳು. 3 ರಾಜ್ಯಗಳು ಯಾವಂದ್ರ ಒಂದು ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ. ಆಂಧ್ರ ಪ್ರದೇಶ್, ತಮಿಳುನಾಡು, ಕೇಂದ್ರ. ಆಂಧ್ರ ಪ್ರದೇಶದಲ್ಲಿ ಏನಂತ ಕರೀತಾರೆ? ಅದನ್ನ ಯಾನಮ್ ಅಂತ ಕರೀತಾರೆ. ತಮಿಳುನಾಡಿನಲ್ಲಿ ಕಾರೈಕಲ್. ಕೇರಳ ರಾಜ್ಯದಲ್ಲಿ ಮಾಹೆ. ಕೇರಳ ರಾಜ್ಯದಲ್ಲಿ ಮಾಹೆ, ತಮಿಳುನಾಡಿನಲ್ಲಿ ಕಾರೈಕಲ್, ಆಂಧ್ರ ಪ್ರದೇಶದಲ್ಲಿ ಯಾನಮ್. ಮತ್ತೊಂದು ರಾಜ್ಯದಲ್ಲಿ ಇದೆ, ಇದೇ ತಮಿಳುನಾಡಿನಲ್ಲಿ ಪುದುಚೇರಿ ಅಂತ ಕರೀತಾರೆ ನೋಡಿ. ತಮಿಳುನಾಡಿನಲ್ಲಿ ಪುದುಚೇರಿ ಅಥವಾ ಪಾಂಡಿಚೇರಿ. ಟೋಟಲ್ 4 ಭಾಗಗಳನ್ನಾಗಿ ನಾವು ನೋಡ್ತೀವಿ. ಯಾನಮ್, ಕಾರೈಕಲ್, ಮಾಹೆ, ಪುದುಚೇರಿ. ಪುದುಚೇರಿ ತಮಿಳುನಾಡು, ಮಾಹೆ ಕೇರಳ, ಕಾರೈಕಲ್ ತಮಿಳುನಾಡು, ಯಾನಮ್ ಆಂಧ್ರ ಪ್ರದೇಶ್. ರಾಜಸ್ಥಾನ್, ಮಧ್ಯಪ್ರದೇಶ್, ತಮಿಳುನಾಡು, ಕರ್ನಾಟಕ. ಪ್ರಸಿದ್ಧವಾದ ಮರೀನಾ ಬೀಚ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಪ್ರಸಿದ್ಧವಾದ ಮರೀನಾ ಬೀಚ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ಪ್ರಸಿದ್ಧವಾದ ಮರೀನಾ ಬೀಚ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂದ್ರೆ ಸರಿಯಾದಂತ ಉತ್ತರ ತಮಿಳುನಾಡಿನಲ್ಲಿ. ನೋಡಿ, ತಮಿಳುನಾಡಿನ ಪ್ರಸಿದ್ಧವಾಗಿರುವಂತ ಬೀಚ್ ಇದು, ಮರೀನಾ ಅನ್ನುವಂತ ಬೀಚ್. ಮರೀನಾ ಎಂಬ ಪ್ರಸಿದ್ಧವಾದ ಬೀಚ್ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ? ತಮಿಳುನಾಡಿನಲ್ಲಿ. ಟೋಟಲ್ ಭಾರತ ದೇಶದಿಂದ 10 ಬೀಚ್ಗಳು ಏನಾಗಿವೆ ಅಂದ್ರೆ ನೀಲಿ ಧ್ವಜವನ್ನು ಪಡ್ಕೊಂಡವು. ಬ್ಲೂ ಫ್ಲಾಗ್ ಯೋಜನೆ ಒಳಗಾಗಿರುವಂತಹ ಬೀಚ್ಗಳ ಸಂಖ್ಯೆ ಟೋಟಲ್ 10. ಅದರಲ್ಲಿ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆದವು 2. ಒಂದು ಕಾಸರಗೋಡು ಬೀಚ್, ಇನ್ನೊಂದು ಪಡುಬಿದ್ರಿ ಬೀಚ್. ಅಲ್ಲ, ಕರ್ನಾಟಕ ರಾಜ್ಯದಿಂದ ಕಾಸರಗೋಡು ಮತ್ತು ಪಡುಬಿದ್ರಿ ಅಂತ 2 ಸೆಲೆಕ್ಟ್ ಆದರೆ ಟೋಟಲ್ 10 ಬೀಚ್ಗಳು ಬ್ಲೂ ಫ್ಲಾಗ್ ಯೋಜನೆ ಒಳಪಟ್ಟಿರ್ತಕ್ಕಂಥವು. ಡೆನ್ಮಾರ್ಕ್ ದೇಶದ ಎಜುಕೇಶನ್ ಎನ್ವೈರನ್ಮೆಂಟ್ ಫೌಂಡೇಶನ್ ಅನ್ನುವಂಥದ್ದು ನೋಡಿ, ಇಂದಿರಾ ಕೋಲ್, ಇಂದಿರಾ ಪಾಯಿಂಟ್, ಗೌರಮತಿ, ಕಿಬಿಡಿ. ಭಾರತದ ಪೂರ್ವ ತುದಿ ಯಾವುದು? ಭಾರತದ ಪೂರ್ವ ತುದಿ, ಶಬಾಷ್. ಭಾರತದ ಪೂರ್ವ ತುದಿ ಯಾವುದಂದ್ರೆ
ಕಿಬಿಡಿ ಅಥವಾ ಕಿಬಾತು. ಈ ಕಿಬಿಡಿ ಕಿಬಾತು ಎಲ್ಲಿ ಕಂಡು ಬರ್ತಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಅರುಣಾಚಲ ಪ್ರದೇಶದಲ್ಲಿ ಕಿಬಿಡಿ ಅಥವಾ ಕಿಬಾತು ಅನ್ನುವಂಥ ಪ್ರದೇಶ ಕಂಡು ಬರ್ತದೆ. ಅರುಣಾಚಲ ಪ್ರದೇಶದಲ್ಲಿ ರೈಟ್ ಆನ್ಸರ್ ಕಿಬಿಡಿ ಅಥವಾ ಕಿಬಾತು. ಭಾರತದ ಉತ್ತರ ತುದಿ ಯಾವಂದ್ರೆ ಕಿಲಿಕ್ ಪಾಸ್. ಭಾರತದ ಉತ್ತರ ತುದಿ ಕಿಲಿಕ್ ಪಾಸ್ ಆದ್ರೆ ದಕ್ಷಿಣದ ಭೂತುದಿ ಕನ್ಯಾಕುಮಾರಿ ನೋಡಿ. ಕನ್ಯಾಕುಮಾರಿ, ದಕ್ಷಿಣದ ಭೂತುದಿ ಕನ್ಯಾಕುಮಾರಿ, ಉತ್ತರ ತುದಿ ಕಿಲಿಕ್ ಪಾಸ್, ದಕ್ಷಿಣದ ಭೂತುದಿ ಕನ್ಯಾಕುಮಾರಿ, ದಕ್ಷಿಣದ ಜಲತುದಿ ಅಂದ್ರೆ ಇಂದಿರಾ ಪಾಯಿಂಟ್, ಪಶ್ಚಿಮ ತುದಿ ಅಂದ್ರೆ ಗೌಹಾರಮತಿ, ಪೂರ್ವ ತುದಿ ಅರುಣಾಚಲ ಪ್ರದೇಶದ ಕಿಬಿಡಿ ಅಥವಾ ಕಿಬಾತು. ಇಪ್ಪತ್ಮೂರುವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. 82ವರೆ ಪೂರ್ವ ರೇಖಾಂಶ 5 ರಾಜ್ಯದ ಮೂಲಕ ಹಾದು ಹೋಗುತ್ತದೆ. 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು 82ವರೆ ಪೂರ್ವ ರೇಖಾಂಶ ಸಾಮಾನ್ಯವಾಗಿ ಛತ್ತೀಸ್ಗಢ ರಾಜ್ಯದಲ್ಲಿ ಸಂಧಿಸುತ್ತದೆ. ಛತ್ತೀಸ್ಗಢ ರಾಜ್ಯ ಮತ್ತು ಮಧ್ಯಪ್ರದೇಶ್ ಈ 2 ರಾಜ್ಯಗಳಲ್ಲಿ 2 ಅಂಶಗಳು ಸಂಧಿಸುತ್ತವೆ. ಎಬಿಸಿ ಸರಿಯಾಗಿದೆ, ಬಿಸಿಡಿ ಸರಿಯಾಗಿದೆ, ಎಸಿಡಿ ಸರಿಯಾಗಿದೆ, ಎಬಿಸಿಡಿ ಸರಿಯಾಗಿದೆ. ಸರಿಯಾದಂತ ಉತ್ತರ ಎಬಿಸಿಡಿ ಸರಿಯಾಗಿದೆ ನೋಡಿ. ಎಬಿಸಿಡಿ ಸರಿಯಾಗಿದೆ. 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ 8 ರಾಜ್ಯಗಳ ಮೇಲೆ ಹಾದು ಹೋಗುತ್ತದೆ. 82ವರೆ ಪೂರ್ವ ರೇಖಾಂಶ 5 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. 82ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು 82ವರೆ ಪೂರ್ವ ರೇಖಾಂಶ ಛತ್ತೀಸ್ಗಢ ರಾಜ್ಯದ ಅಂಬಿಕಾಪುರ ಅನ್ನುವಂಥ ಸ್ಥಳದಲ್ಲಿ ಸಂಧಿಸ್ತದೆ. ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆಯ ಅಂಬಿಕಾಪುರ, ಛತ್ತೀಸ್ಗಢ ರಾಜ್ಯದ ಕೋರಿಯಾ ಜಿಲ್ಲೆಯ ಅಂಬಿಕಾಪುರ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ 2 ರಾಜ್ಯಗಳ ಮೂಲಕ 23ವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತನ ಹಾದು ಹೋಗ್ತದೆ. 82ವರೆ ಪೂರ್ವ ರೇಖಾಂಶನ ಹಾದು ಹೋಗ್ತದೆ. ಛತ್ತೀಸ್ಗಢ ರಾಜ್ಯ ಮತ್ತು ಮಧ್ಯಪ್ರದೇಶ. ಆ ಉದ್ದೇಶಕ್ಕಾಗಿ ಎಬಿಸಿಡಿ ಎಲ್ಲ ಸರಿಯಾಗಿದೆ ನೋಡಿ. ಎಬಿಸಿಡಿ ಸರಿಯಾಗಿದೆ. ಬಾಂಗ್ಲಾದೇಶ ಅತಿ ಹೆಚ್ಚು ಗಡಿ ಹಂಚಿಕೊಂಡಂತ ರಾಷ್ಟ್ರ. ಥೈಲ್ಯಾಂಡ್, ಇಂಡೋನೇಷಿಯಾ, ಮಾಲ್ಡೀವ್ಸ್, ಶ್ರೀಲಂಕಾ ಜಲಗಡಿ ಹಂಚಿಕೊಂಡಿವೆ ಭಾರತದೊಂದಿಗೆ. ಅಂಡೋಮಾನ್ ನಿಕೋಬಾರಕ್ಕೆ ಸಮೀಪವಾದ ದೇಶ ಇಂಡೋನೇಷಿಯಾ. ಲಕ್ಷದ್ವೀಪಕ್ಕೆ ಸಮೀಪವಾದ ದೇಶ ಮಾಲ್ಡೀವ್ಸ್. ಬಾಂಗ್ಲಾದೇಶ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಂತ ರಾಷ್ಟ್ರ. ಧ್ವನಿ ಕೇಳಿಸ್ತಾ ಇದೆ ಎಲ್ಲರಿಗೆ? ಬಾಂಗ್ಲಾದೇಶ ಅತಿ ಹೆಚ್ಚು ಜಲಗಡಿ ಗಡಿ ಹಂಚಿಕೊಂಡಂತ ಭಾರತದೊಂದಿಗೆ ಅತಿ ಹೆಚ್ಚು ಗಡಿ ಹಂಚಿಕೊಂಡಂತ ದೇಶ ಬಾಂಗ್ಲಾದೇಶ. ಥೈಲ್ಯಾಂಡ್, ಇಂಡೋನೇಷಿಯಾ, ಮಾಲ್ಡೀವ್ಸ್, ಶ್ರೀಲಂಕಾ ಭಾರತದೊಂದಿಗೆ ಜಲಗಡಿನ ಹಂಚಿಕೊಂಡಿವೆ. ಅಂಡೋಮಾನ್
ನಿಕೋಬಾರ ಸಮೀಪವಾಗಿರುವಂತಹ ದೇಶ ಇಂಡೋನೇಷಿಯಾ. ಲಕ್ಷದ್ವೀಪ ಸಮೀಪ ಮಾಲ್ಡೀವ್ಸ್ ಕಂಡು ಬರುತ್ತದೆ. ಎ ಬಿ ಸರಿಯಾಗಿದೆ, ಬಿ ಸಿ ಸರಿಯಾಗಿದೆ, ಎ ಬಿ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ಎ ಬಿ ಸರಿಯಾಗಿದೆ, ಬಿ ಸಿ ಸರಿಯಾಗಿದೆ, ಎ ಬಿ ಸಿ ಸರಿಯಾಗಿದೆ, ಮೇಲಿನ ಎಲ್ಲವೂ ಸರಿಯಾಗಿದೆ. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ಸರಿ ನೋಡಿ. ಯಾಕಂದ್ರೆ ನಿಮ್ಗೆ ಕನ್ಫ್ಯೂಸ್ ಏನು ಅಂತಂದ್ರೆ ಬಿ ಬಗ್ಗೆ ನಿಮ್ಗೆ ಕನ್ಫ್ಯೂಸ್ ಇತ್ತು ಅಲ್ಲ. ಬಿ ಬಗ್ಗೆ ಕನ್ಫ್ಯೂಸ್ ಅವಶ್ಯಕತೆ ಇಲ್ಲ. ಎ ಬಿ ಕೊಟ್ಟೆ ಬಿಟ್ಟಿನಿ ನಾನು. ಎ ಬಿ ಕೊಟ್ಟಿನಿ, ಬಿ ಸಿ ಕೊಟ್ಟಿನಿ, ಎ ಬಿ ಸಿ 3 ಕೊಟ್ಟಿನಿ. 3ರಾಗೂ ಬಿ ಇದೆ. ಅದನ್ನ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಭಾರತ ದೇಶ 7 ದೇಶಗಳೊಂದಿಗೆ ಜಲಗಡಿ ಹಂಚಿಕೊಂಡಿದೆ ಅಂತ ಹೇಳಿ. ಆ 7 ದೇಶಗಳು ಯಾವಂದ್ರೆ, ಒಂದು ಪಾಕಿಸ್ತಾನದೊಂದಿಗೆ ಜಲಗಡಿ ಹಂಚಿಕೊಂಡಿದೆ, ಮಾಲ್ಡೀವ್ಸ್ದೊಂದಿಗೆ ಜಲಗಡಿ ಹಂಚಿಕೊಂಡಿದೆ, ಶ್ರೀಲಂಕಾದೊಂದಿಗೆ, ಇಂಡೋನೇಷ್ಯಾದೊಂದಿಗೆ, ಥೈಲ್ಯಾಂಡದೊಂದಿಗೆ, ಬಾಂಗ್ಲಾದೇಶದೊಂದಿಗೆ, ಮಯನ್ಮಾರ್ ದೇಶದೊಂದಿಗೆ. ಅಂದ್ರೆ ಟೋಟಲ್ ಭಾರತ ದೇಶ ತನ್ನ ಸುತ್ತಲೂ ಎಷ್ಟು ದೇಶಗಳೊಂದಿಗೆ ಜಲಗಡಿಯನ್ನು ಹಂಚಿಕೊಂಡದಂದ್ರ ಟೋಟಲ್ 7 ದೇಶಗಳೊಂದಿಗೆ ಜಲಗಡಿ ಹಂಚಿಕೊಂಡದ್ದು. ಭಾರತ ದೇಶ 7 ದೇಶದೊಂದಿಗೆ ಜಲಗಡಿ ಹಂಚಿಕೊಂಡದ, 7 ದೇಶಗಳೊಂದಿಗೆ ಭೂಗಡಿ ಹಂಚಿಕೊಂಡದ. ಜಲಗಡಿ ಭೂಗಡಿ ಎರಡೂ ಹಂಚಿಕೊಂಡಂತ ರಾಷ್ಟ್ರಗಳ ಸಂಖ್ಯೆ 3. ಆ 3 ದೇಶಗಳ ಯಾವಂದ್ರ, ಒಂದು ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಯನ್ಮಾರ್. ಈ 3 ದೇಶಗಳದಾವ ಜಲಗಡಿ ಮತ್ತು ಭೂಗಡಿಯನ್ನ ಎರಡನ್ನ ಹಂಚಿಕೊಂಡಂತ ರಾಷ್ಟ್ರಗಳು ಅಂತೇಳಿ ಗುರುತಿಸ್ತೀವಿ. ಜಲಗಡಿ ಮತ್ತು ಭೂಗಡಿ ಎರಡನ್ನ ಹಂಚಿಕೊಂಡಂತ ರಾಷ್ಟ್ರಗಳು. ರಾಜಸ್ಥಾನ್, ಮಧ್ಯಪ್ರದೇಶ್, ಗುಜರಾತ್, ಹರಿಯಾಣ. ಅರಾವಳಿ ಬೆಟ್ಟಗಳು ಈ ಕೆಳಗಿನ ರಾಜ್ಯದಲ್ಲಿ ಹಂಚಿಕೆಯಾಗಿಲ್ಲ. ಅರಾವಳಿ ಬೆಟ್ಟಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಂಚಿಕೆಯಾಗಿಲ್ಲ? ಅರಾವಳಿ ಬೆಟ್ಟಗಳು ಅರಾವಳಿ ಬೆಟ್ಟಗಳು ಈ ಕೆಳಗಿನ ರಾಜ್ಯದಲ್ಲಿ ಹಂಚಿಕೆಯಾಗಿಲ್ಲ ಅಂತಂದ್ರ ಸರಿಯಾದಂತ ಉತ್ತರ ಮಧ್ಯಪ್ರದೇಶದಲ್ಲಿ ಹಂಚಿಕೆಯಾಗಿಲ್ಲ ನೋಡಿ. ರಾಜಸ್ಥಾನ, ಗುಜರಾತ್, ಹರಿಯಾಣ ಮತ್ತು ದೆಹಲಿ ಈ 4 ರಾಜ್ಯಗಳಲ್ಲಿ ಹಂಚಿಕೆಯಾಗತ್ತೆ. ಅರಾವಳಿ ಬೆಟ್ಟಗಳು ಹಂಚಿಕೆಯಾದ ರಾಜ್ಯಗಳು ಅಂದ್ರ ಫಸ್ಟ್ ಗುಜರಾತ್, ರಾಜಸ್ಥಾನ್, ಹರಿಯಾಣ, ದೆಹಲಿ ಈ 4 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ. ಅರಾವಳಿ ಬೆಟ್ಟಗಳು ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳಾಗಿರುವ ಅರಾವಳಿ ಬೆಟ್ಟಗಳು 4 ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ: ಗುಜರಾತ್, ರಾಜಸ್ಥಾನ್, ಹರಿಯಾಣ ಮತ್ತು ದೆಹಲಿ. ಚಂಬಲ್ ಎಂಬ ನದಿ ಈ ಕೆಳಗಿನ ರಾಜ್ಯದ ಪ್ರಮುಖ ನದಿಯಾಗಿದೆ. ಚಂಬಲ್ ಎಂಬ ನದಿ ಈ ಕೆಳಗಿನ ರಾಜ್ಯದ ಪ್ರಮುಖ ನದಿಯಾಗಿದೆ. ಚಂಬಲ್ ಎಂಬ ನದಿ ಈ ಕೆಳಗಿನ ರಾಜ್ಯದ ಪ್ರಮುಖವಾದ ನದಿಯಾಗಿದೆ ಅಂದ್ರ ಸರಿಯಾದಂತ ಉತ್ತರ ಮಧ್ಯಪ್ರದೇಶದ ಅತ್ಯಂತ ಮುಖ್ಯವಾದ ನದಿ ನೋಡಿ. ಚಂಬಲ್ ಎಂಬುದು ಯಾವ ನದಿಯ ಉಪನದಿಯಾಗಿದೆ ಅಂದ್ರೆ ಚಂಬಲ್ ನದಿ. ಇದೊಂದು ಯಮುನಾ ನದಿಯ ಅತ್ಯಂತ ಮುಖ್ಯವಾಗಿರುವಂತಹ ಉಪನದಿ. ಇದು ಸಿಹಿ ಮಸಳೆಗಳು ಕಂಡು ಬರ್ತವೆ, ಗರ್ವಾಲ ಅಂತ ಕರೀತಾರೆ. ಚಂಬಲ್ ನದಿ ಉತ್ತರಾಭಿಮುಖವಾಗಿ ಹರಿಯುವ ನದಿ. ಇದು ಕರ್ನಾಟಕ ರಾಜ್ಯದಲ್ಲಿ ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ತುಂಗಭದ್ರಾ. ಆದರೆ ಭಾರತ ದೇಶದಲ್ಲಿ ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ಯಾವ್ದಂದ್ರ ಸೋನ್ ನದಿ. ಭಾರತ ದೇಶದಲ್ಲಿ ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ಸೋನ್ ನದಿ. ಕರ್ನಾಟಕ ರಾಜ್ಯದಲ್ಲಿ ಈಶಾನ್ಯ ಅಭಿಮುಖವಾಗಿ ಹರಿಯುವ ನದಿ ತುಂಗಭದ್ರಾ. ತಾರ ಮರುಭೂಮಿ ಈ ಕೆಳಗಿನ ರಾಜ್ಯದಲ್ಲಿ ಹಂಚಿಕೆಯಾಗಿಲ್ಲ. ತಾರ ಮರುಭೂಮಿ ಈ ಕೆಳಗಿನ ರಾಜ್ಯದಲ್ಲಿ ಹಂಚಿಕೆಯಾಗಿಲ್ಲ. ತಾರ ಮರುಭೂಮಿ ಈ ಕೆಳಗಿನ ರಾಜ್ಯದಲ್ಲಿ ಹಂಚಿಕೆಯಾಗಿಲ್ಲ. ತಾರ ಮರುಭೂಮಿ ಯಾವ ರಾಜ್ಯದಲ್ಲಿ ಹಂಚಿಕೆಯಾಗಿಲ್ಲ ಅಂದ್ರೆ ಇದೇ ಮಧ್ಯಪ್ರದೇಶ ಹಂಚಿಕೆಯಾಗಿಲ್ಲ. ತಾರ ಮರುಭೂಮಿ ಹಂಚಿಕೆಯಾದ ರಾಜ್ಯಗಳ ಸಂಖ್ಯೆ 4 ರಾಜ್ಯಗಳಲ್ಲಿ ತಾರ ಮರುಭೂಮಿ ಹಂಚಿಕೆಯಾಗಿದೆ: ರಾಜಸ್ಥಾನ್, ಹರಿಯಾಣ, ಪಂಜಾಬ್ ಮತ್ತೆ ಗುಜರಾತ್.
ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಗುಜರಾತ್ ರಾಜ್ಯಗಳಲ್ಲಿ ಟೋಟಲ್ 1,75,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಈ ತಾರ್ ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಏನಂತ ಕರೀತಾರೆ ಅಂದ್ರ ಚೋಲಿಸ್ತಾನ್ ಅಂತ ಕರೀತಾರೆ. ತಾರ್ ಮರುಭೂಮಿಯನ್ನು ಪಾಕಿಸ್ತಾನದಲ್ಲಿ ಚೋಲಿಸ್ತಾನ್. ತಾರ್ ಮರುಭೂಮಿಯ ಕೇಂದ್ರ ಭಾಗವನ್ನ ಮರಸ್ಥಲಿ ಅಂತ ಕರೀತಾರೆ. ಮರಸ್ಥಲಿ, ಕೇಂದ್ರ ಭಾಗವನ್ನು ಮರಸ್ಥಲಿ, ಸುತ್ತಲ ಭಾಗವನ್ನ ಬಬರ್. ತಾರ್ ಮರುಭೂಮಿಯಲ್ಲಿ ಬೀಸುವ ಸ್ಥಳೀಯ ಮಾರುತವನ್ನ ಲೂ ಅಂತ ಕರೀತಾರೆ. ಲೂ. ತಾರ್ ಮರುಭೂಮಿ ಯಾವ ಬೆಟ್ಟಗಳ ಮಳೆ ನೆರಳಿನ ಪ್ರದೇಶ ಅಂತ ಕ್ವಶನ್ ಕೇಳ್ಯಾನ. ತಾರ್ ಮರುಭೂಮಿ ಯಾವ ಬೆಟ್ಟಗಳ ಮಳೆ ನೆರಳಿನ ಪ್ರದೇಶ ಅಂದ್ರ ಅರಾವಳಿ ಬೆಟ್ಟಗಳ ಮಳೆ ನೆರಳಿನ ಪ್ರದೇಶ. ಅರಾವಳಿ ಬೆಟ್ಟಗಳ ಮಳೆ ನೆರಳಿನ ಪ್ರದೇಶ ಅಂದ್ರ ತಾರ್ ಮರುಭೂಮಿ. ಅರಾವಳಿ ಬೆಟ್ಟಗಳ ಮಳೆ ನೆರಳಿನ ಪ್ರದೇಶ ಅಂತ ಹೇಳಿ ಗುರುತಿಸ್ತೀವಿ ತಾರ್ ಮರುಭೂಮಿ. ಓಕೆ. ತಾರ್ ಮರುಭೂಮಿಯಲ್ಲಿ ಹರಿಯುವಂತ ಪ್ರಮುಖವಾದಂತ ನದಿಗಳು ಯಾವಂತ ಕ್ವಶನ್ ಕೇಳ್ಯಾನ. ತಾರ್ ಮರುಭೂಮಿಯಲ್ಲಿ ಹರಿಯುವ ಪ್ರಮುಖವಾದ ನದಿ ಯಾವ್ದಂದ್ರ ಲೂನಿ ನದಿ ಹರಿತದೆ. ಲೂನಿ, ಸಬರ್ಮತಿ, ಸುಕ್ರಿ, ಜುಜ್ರಿ, ಸಾಂಬಾರ ಸರೋವರ ಕಂಡು ಬರ್ತದೆ. ಸಾಂಬಾರ ಸರೋವರವನ್ನು ಭಾರತದ ಉಪ್ಪು ನೀರಿನ ಸರೋವರ ಅಂತ ಹೇಳಿ ಕರಿತೀವಿ. ನಮ್ಮ ದೇಶದ ಉಪ್ಪು ನೀರಿನ ಸರೋವರ ಸಾಂಬಾರ ಸರೋವರ. ರಾಜಸ್ಥಾನದ ತಾರ್ ಮರುಭೂಮಿಯಲ್ಲಿ ಬಿಕಿನೇರಿ ಅನ್ನುವಂತ ಒಂದು ಸ್ಥಳ ಇದೆ. ರಾಜಸ್ಥಾನದ ಬಿಕಿನೇರಿಯ ವಿಶೇಷ ಏನು? ವಾಟ್ ಇಸ್ ಸ್ಪೆಷಲ್ ಬಿಕಿನೇರಿ? ಎಸ್, ಭಾರತದ ಅತ್ಯಂತ ಶುಷ್ಕವಾಗಿರುವಂತ ಸ್ಥಳ. ಇಲ್ಲಿಯವರೆಗೆ ಅತ್ಯಂತ ಹೆಚ್ಚು ಶುಷ್ಕವಾಗಿರುವಂತ ಸ್ಥಳ ನಮ್ಮ ದೇಶದಲ್ಲಿ ಶುಷ್ಕವಾದ ಸ್ಥಳ ಯಾವಂದ್ರೆ ಬಿಕಿನೇರಿ ಅನ್ನುವಂತ ಸ್ಥಳ ಗುರುತಿಸ್ತೀವಿ. ಬಿಕಿನೇರಿ ಶುಷ್ಕವಾಗಿರುವಂತ ಸ್ಥಳ. ಇದೇ ರಾಜಸ್ಥಾನದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು? ರೋಹಿಲಿ ಎಂಬ ಸ್ಥಳ ನೋಡಿ. ರೋಹಿಲಿ ಎಂಬ ಸ್ಥಳ. ರೋಹಿಲಿ ಎಂಬ ಸ್ಥಳದ ವಿಶೇಷ ಅಂದ್ರೆ ಭಾರತ ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ. ದೇಶದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ರೋಹಿಲಿ. ಆದರೆ ಉಷ್ಣಭರಿತವಾದ ಸ್ಥಳ ಬಿಕಿನೇರಿ. ಮರಸ್ಥಲಿ ಎಂಬುದು ಕೇಂದ್ರ ಭಾಗವಾದರೆ ಇಲ್ಲಿ ಬೀಸುವಂತ ಸ್ಥಳೀಯ ಮಾರುತವನ್ನ ಲೂ ಅಂತ ಕರೀತಾರೆ. ಅರಾವಳಿ ಬೆಟ್ಟಗಳ ಮಳೆ ನೆರಳಿನ ಪ್ರದೇಶ ಅದು ರಾಜಸ್ಥಾನದ ತಾರ್ ಮರುಭೂಮಿಯಾಗಿದೆ. 4 ರಾಜ್ಯಗಳಲ್ಲಿ ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಗುಜರಾತ್ 1,75,000 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಕೇಂದ್ರ ಭಾಗವನ್ನು ಏನು ಪಾಕಿಸ್ತಾನದಲ್ಲಿ ಇದನ್ನು ಏನ್ ಕರೀತಾರೆ ಅಂದ್ರೆ ಚೋಲಿಸ್ತಾನ್ ಅಂತ ಕರೀತಾರೆ. ಚೋಲಿಸ್ತಾನ್. ವಿಶಾಖಪಟ್ಟಣ, ಮುಂಬೈ, ಚೆನ್ನೈ, ಕಲ್ಕತ್ತಾ. ಇದರಲ್ಲಿ ಭಾರತದ ಅತಿ ದೊಡ್ಡ ಸ್ವಾಭಾವಿಕ ಬಂದರ ಯಾವುದು? ನಮ್ಮ ದೇಶದ ಅತ್ಯಂತ ದೊಡ್ಡದಾದ ಸ್ವಾಭಾವಿಕ ಬಂದರ ಯಾವುದು? ಭಾರತ ದೇಶದ ಅತಿ ದೊಡ್ಡ ಸ್ವಾಭಾವಿಕ ಬಂದರ ಯಾವುದು? ಭಾರತ ದೇಶದ ಅತಿ ದೊಡ್ಡ ಸ್ವಾಭಾವಿಕ ಬಂದರ ಯಾವುದಂದ್ರೆ ಸರಿಯಾದಂತ ಉತ್ತರ ಮುಂಬೈ ಬಂದರ ನೋಡಿ. ಮುಂಬೈ ಬಂದರವನ್ನ ಭಾರತದ ಅತಿ ದೊಡ್ಡ ಸ್ವಾಭಾವಿಕ ಬಂದರ ಅಂತ ಕರೀತಾರೆ. ಇದನ್ನ ಭಾರತದ ಹೆಬ್ಬಾಗಿಲು, ಭಾರತದ ಹೆಬ್ಬಾಗಿಲು, ಗೇಟ್ ವೇ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾವ ಬಂದರವನ್ನ ಭಾರತದ ಹೆಬ್ಬಾಗಿಲು, ಗೇಟ್ ವೇ ಆಫ್ ಇಂಡಿಯಾ ಅಂತ ಕರೀತಾರೆ ಅಂದ್ರೆ ಮುಂಬೈ. ಯಾವ ಬಂದರವನ್ನ ಭಾರತದ ಒಡವೆ ಎನ್ನುವರು? ಭಾರತದ ಒಡವೆ. ಯಾವ ಬಂದರವನ್ನು ಭಾರತದ ಒಡವೆ ಎನ್ನುವರು? ಯಾವ ಬಂದರವನ್ನು ಭಾರತದ ಒಡವೆ ಎನ್ನುವರು ಅಂದ್ರ ಮುಂಬೈ ಬಂದರವನ್ನ ಭಾರತದ ಒಡವೆ ಅಂತ ಕರೀತಾರೆ. ಮುಂಬೈ ಬಂದರವನ್ನ ಭಾರತದ ಒಡವೆ. ಪೂರ್ವ ಕರಾವಳಿಯ ಒಡವೆ ಯಾವುದು? PSI HK 2017ರಲ್ಲಿ ಕೇಳಿದ ಪ್ರಶ್ನೆ. ಕಲ್ಯಾಣ ಕರ್ನಾಟಕ 2017ರಲ್ಲಿ ಕೇಳಿದ ಪ್ರಶ್ನೆ.
ಪೂರ್ವ ಕರಾವಳಿಯ ಒಡವೆ ಯಾವುದಂದ್ರೆ ವಿಶಾಖಪಟ್ಟಣ. ವಿಶಾಖಪಟ್ಟಣ ಬಂದರವನ್ನು ಪೂರ್ವ ಕರಾವಳಿಯ ಒಡವೆ ಅಂತ ಕರೀತಾರೆ. ಪೂರ್ವ ಕರಾವಳಿಯ ಒಡವೆ ವಿಶಾಖಪಟ್ಟಣ. ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ಯಾವುದನ್ನು ಕರೀತಾರೆ? ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ. ಯಾವ ಬಂದರವನ್ನ ಕೇಂದ್ರ ಸರ್ಕಾರ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ ಎಂದು ಕರೆಯುತ್ತಾರಂದ್ರೆ ಕಲ್ಕತ್ತಾ ಬಂದರ ನೋಡಿ. ಕಲ್ಕತ್ತಾ ಬಂದರವನ್ನು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಬಂದರ. ಭಾರತದ ಗಣರಾಜ್ಯೋತ್ಸವದಲ್ಲಿ ಸ್ತಬ್ಧ ಚಿತ್ರವಾಗಿ ಪ್ರದರ್ಶನ ಮಾಡಿದ ಬಂದರ ಯಾವುದು? ಭಾರತದ ಗಣರಾಜ್ಯೋತ್ಸವದಲ್ಲಿ ಸ್ತಬ್ಧ ಚಿತ್ರವಾಗಿ ಪ್ರದರ್ಶನ ಮಾಡಿದ ಬಂದರ ಕಲ್ಕತ್ತಾ ಬಂದರ ನೋಡಿ. ಸ್ತಬ್ಧ ಚಿತ್ರವಾಗಿ ಪ್ರದರ್ಶನ ಮಾಡಿದ ಬಂದರ ಯಾವುದಂದ್ರ ಕಲ್ಕತ್ತಾ ಬಂದರ. ಸ್ತಬ್ಧ ಚಿತ್ರವಾಗಿ ಪ್ರದರ್ಶನ ಮಾಡಿದ ಬಂದರ ಕಲ್ಕತ್ತಾ ಬಂದರ. ಯಾವ ಬಂದರವನ್ನ ಗೋಲ್ಡನ್ ಫೈಬರ್ ಬಂದರ ಎನ್ನುವರು? ಯಾವ ಬಂದರವನ್ನ ಗೋಲ್ಡನ್ ಫೈಬರ್ ಬಂದರ ಎನ್ನುವರು? ಹೈಯೆಸ್ಟ್ ಸೆಣಬು ರಫ್ತು ಮಾಡುವುದರಿಂದ ಕಲ್ಕತ್ತಾ ಬಂದರವನ್ನು ಗೋಲ್ಡನ್ ಫೈಬರ್ ಬಂದರ ಅಂತ ಕರೀತಾರೆ. ಸೆಣಬು, ಚಿನ್ನದ ನಾರು ಎನಿಸಿಕೊಂಡಿರ್ತಕ್ಕಂಥ ಸೆಣಬನ್ನ ಅತಿ ಹೆಚ್ಚು ಸೆಣಬು ರಫ್ತು ಮಾಡುವ ಬಂದರ ಅಂದ್ರೆ ಕಲ್ಕತ್ತಾ. ಭಾರತ ದೇಶದಲ್ಲಿ ಗರಿಷ್ಠ ಸೆಣಬು ಉತ್ಪಾದನೆ ಮಾಡುವ ರಾಜ್ಯ ಅಂದ್ರೆ ಪಶ್ಚಿಮ ಬಂಗಾಳ. ಪಶ್ಚಿಮ ಬಂಗಾಳ ದೇಶದಲ್ಲಿ ಹೈಯೆಸ್ಟ್ ಸೆಣಬು ಉತ್ಪಾದನೆ ಮಾಡುವ ರಾಜ್ಯ. ಆದ್ರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಸೆಣಬು ಉತ್ಪಾದನೆ ಮಾಡುವ ದೇಶ ಅಂದ್ರೆ ಬಾಂಗ್ಲಾದೇಶ್. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಸೆಣಬು ಉತ್ಪಾದನೆ ಮಾಡುವ ಭಾರತ ನಂತರ 2ನೇ ಸ್ಥಾನದಲ್ಲಿ ಬಾಂಗ್ಲಾ ಇದೆ. ಒಂದ್ ಕಾಲದಲ್ಲಿ ಬಾಂಗ್ಲಾ ಫಸ್ಟ್ ಇತ್ತು. ಯಾವಾಗ ಭಾರತ ಸ್ವತಂತ್ರ ನಂತರ ನಾವು ರೈತರಿಗೆ ಸೆಣಬನ್ನು ಬೆಳೆಯಲು ಪ್ರೋತ್ಸಾಹ ಕೊಟ್ಟೆವು, ಆ ಸಮಯದಲ್ಲಿ ಭಾರತ ಫಸ್ಟ್ ಆಯ್ತು. ಅತಿ ಹೆಚ್ಚು ಚಹಾ ರಫ್ತು ಮಾಡುವ ಬಂದರ ಯಾವುದು? ಅತಿ ಹೆಚ್ಚು ಚಹಾ ರಫ್ತು ಮಾಡುವ ಬಂದರ ಎಸ್, ವೆರಿ ಗುಡ್, ಕಲ್ಕತ್ತಾ ಬಂದರ ನೋಡಿ. ಕಲ್ಕತ್ತಾ ಬಂದರ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಚಹಾ ರಫ್ತು ಮಾಡುವ ಬಂದರ. ಕಾಫಿಯ ಬಂದರ ಅಂತಂದ್ರೆ ನವಮಂಗಳೂರು. ಔರಂಗಜೇಬನ ಕಾಲದಲ್ಲಿ ನಿರ್ಮಾಣಗೊಂಡ ಬಂದರ ಯಾವುದು? ಔರಂಗಜೇಬನ ಕಾಲದಲ್ಲಿ ಆಕ್ಚುಲಿ ಕಲ್ಕತ್ತಾ ಬಂದರ ಇದೆಯಲ್ಲ, ಇದು 1707ರಲ್ಲಿ ಔರಂಗಜೇಬನ ಕಾಲದಲ್ಲಿ ಅಭಿವೃದ್ಧಿಯಾಗಿರುವಂತ ಬಂದರ ಅಂತೇಳಿ ಗುರುತಿಸ್ತೀವಿ. ಚರ್ಮದ ವಸ್ತುಗಳನ್ನು ರಫ್ತು ಮಾಡುವ ಬಂದರ. ಚರ್ಮದ ವಸ್ತುಗಳನ್ನ ರಫ್ತು ಮಾಡುವ ಬಂದರ ಚೆನ್ನೈ ಬಂದರ ನೋಡಿ. ಭಾರತದ ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಚೆನ್ನೈದಲ್ಲಿದೆ. ಗರಿಷ್ಠ ಚರ್ಮ ರಫ್ತು ಮಾಡುವ ಬಂದರ ಯಾವ್ದಂದ್ರ ಚೆನ್ನೈ ಬಂದರ. ಭಾರತದ ಚರ್ಮ ಸಂಶೋಧನಾ ಕೇಂದ್ರ ಚೆನ್ನೈದಲ್ಲಿದೆ. ಚರ್ಮದ ವಸ್ತುಗಳನ್ನ ರಫ್ತು ಮಾಡುವ ಬಂದರ ಚೆನ್ನೈ. ಗಂಗಾ ನದಿ, ಸಿಂಧೂ ನದಿ, ಬ್ರಹ್ಮಪುತ್ರ ನದಿ, ಯಮುನಾ ನದಿ. ದೆಹಲಿ, ಮಥುರಾ, ಆಗ್ರಾ ನಗರಗಳ ಮೇಲೆ ಹಾದು ಹೋಗುವ ನದಿ ಯಾವುದು? ದೆಹಲಿ, ಮಥುರಾ, ಆಗ್ರಾ ನಗರಗಳ ಮೇಲೆ ಹಾದು ಹೋಗುವ ನದಿ ಯಾವುದು? ದೆಹಲಿ, ಮಥುರಾ, ಆಗ್ರಾ ಎಂಬ ನಗರಗಳ ಮೇಲೆ ಹಾದು ಹೋಗುವ ನದಿ. ದೆಹಲಿ, ಮಥುರಾ, ಆಗ್ರಾ ನಗರಗಳ ಮೇಲೆ ಹಾದು ಹೋಗುವ ನದಿ ಯಾವ್ದಂದ್ರ ಯಮುನಾ ನದಿ ನೋಡಿ. ಬೆಟ್ವಾ, ಕೇನ್, ಸಿಂಧ್ ಇವು ಯಾವ ನದಿಯ ಉಪನದಿಯಾಗಿವೆ? ಬೆಟ್ವಾ, ಕೇನ್, ಸಿಂಧ್. ಬೆಟ್ವಾ, ಕೇನ್, ಸಿಂಧ್ ಯಾವ ನದಿಯ ಉಪನದಿಯಾಗಿವೆ ಅಂತಂದ್ರೆ ಸರಿಯಾದಂತ ಉತ್ತರ ಯಮುನಾ ನದಿಯ ಉಪನದಿಯಾಗಿವೆ ನೋಡಿ. ಯಮುನಾ ನದಿಗೆ 4 ಉಪನದಿಗಳದಾವೆ. ಯಮುನಾ ನದಿಗೆ ಒಂದು ಬೆಟ್ವಾ, ಕೇನ್, ಸಿಂಧ್, ಚಂಬಲ್. ಚಂಬಲ್, ಸಿಂಧ್, ಕೇನ್, ಬೆಟ್ವಾ ಈ 4 ಉಪನದಿಗಳು ಯಾವ ನದಿ ಉಪನದಿಗಳಾಗಿವೆ ಅಂದ್ರೆ ಯಮುನಾ ನದಿಯ ಉಪನದಿಗಳಾಗಿವೆ. ಯಮುನಾ ನದಿಗೆ 4 ಉಪನದಿಗಳದಾವೆ: ಬೆಟ್ವಾ, ಕೇನ್, ಸಿಂಧ್, ಚಂಬಲ್. ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ವಿವಾದಾತ್ಮಕವಾದ ನದಿ ಯಾವುದು? ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ವಿವಾದಾತ್ಮಕವಾದಂತ ನದಿ ಯಾವುದು?
ಎಸ್, ಬ್ರಹ್ಮಪುತ್ರ ನದಿ ನೋಡಿ, ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ವಿವಾದಾತ್ಮಕವಾಗಿರುವಂತ ನದಿಯಾಗಿದೆ. ಭಾರತ ಮತ್ತು ಚೀನಾ ದೇಶಗಳ ಮಧ್ಯೆ ವಿವಾದಾತ್ಮಕವಾದ ನದಿ ಅಂದ್ರೆ ಬ್ರಹ್ಮಪುತ್ರ. ಯಾವ ನದಿಯನ್ನ ಭಾರತದ ರಾಷ್ಟ್ರೀಯ ನದಿ ಅಂತ ಕರೀತಾರೆ? ಭಾರತ ದೇಶದ ರಾಷ್ಟ್ರೀಯ ನದಿ ಯಾವುದು? ಭಾರತದ ರಾಷ್ಟ್ರೀಯ ನದಿ ಎಂದು ಯಾವುದನ್ನ ಕರೆಯುತ್ತಾರೆ? ಗಂಗಾ ನದಿ ನೋಡಿ, ಗಂಗಾ ನದಿಯನ್ನ ಭಾರತ ದೇಶದ ರಾಷ್ಟ್ರೀಯ ನದಿ ಅಂತ ಕರೀತಾರೆ. ಗಂಗಾ ನದಿ ಇದೆಯಲ್ಲ, ಗಂಗಾ ನದಿಯನ್ನ ಭಾರತ ದೇಶದ ರಾಷ್ಟ್ರೀಯ ನದಿ. ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 1 ಯಾವ ನದಿಯಲ್ಲಿ ಕಂಡು ಬರುತ್ತದೆ? ನ್ಯಾಷನಲ್ ವಾಟರ್ ಹೈವೇ ನಂಬರ್ 1. ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 1 ಯಾವ ನದಿಯಲ್ಲಿ ಕಂಡು ಬರುತ್ತದೆ? ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 1 ಗಂಗಾ ನದಿಯಲ್ಲಿ ಇದೆ ನೋಡಿ. ನ್ಯಾಷನಲ್ ವಾಟರ್ ಹೈವೇ ನಂಬರ್ 1 ಫ್ರಮ್ ಗಂಗಾ ರಿವರ್. ರಾಷ್ಟ್ರೀಯ ಜಲ ಹೆದ್ದಾರಿ. ನಮ್ಮ ದೇಶದಲ್ಲಿ ಟೋಟಲ್ 6 ರಾಷ್ಟ್ರೀಯ ಜಲ ಹೆದ್ದಾರಿಗಳಿದಾವೆ. 6 ರಾಷ್ಟ್ರೀಯ ಜಲ ಹೆದ್ದಾರಿಗಳಲ್ಲಿ ಒಂದು ಗಂಗಾ ನದಿಯಿಂದ, 2 ಬ್ರಹ್ಮಪುತ್ರ ನದಿಯಿಂದ, 3 ಪೆರಿಯಾರ್ ನದಿಯಿಂದ, 3 ಪೆರಿಯಾರ್ ನದಿಯಿಂದ, ಗಂಗಾ, ಬ್ರಹ್ಮಪುತ್ರ, ಪೆರಿಯಾರ್, 4 ಕೃಷ್ಣ ಮತ್ತು ಗೋದಾವರಿ ಕಾಲುವೆಯಿಂದ, 5ನೇದ್ದು ಮಹಾನದಿ, ಮತ್ತೆ ಬ್ರಾಹ್ಮಣಿ ನದಿ, 6ನೇದ್ದು ಬಾರಕ್ ನದಿ. ರಾಷ್ಟ್ರೀಯ ಜಲ ಹೆದ್ದಾರಿ ನಂಬರ್ 1 ಗಂಗಾ ನದಿ, 2 ಬ್ರಹ್ಮಪುತ್ರ, 3 ಪೆರಿಯಾರ್, ಕೃಷ್ಣ, ಗೋದಾವರಿ, ಮಹಾನದಿ, ಮತ್ತೆ ಬ್ರಾಹ್ಮಣಿ ನದಿ, ಬಾರಕ್ ನದಿ. ಇದು 1630 ಕಿಲೋಮೀಟರ್. ಬ್ರಹ್ಮಪುತ್ರ 891 ಕಿಲೋಮೀಟರ್, ಪೆರಿಯಾರ್ 205 ಕಿಲೋಮೀಟರ್, ಕೃಷ್ಣ 1027 ಕಿಲೋಮೀಟರ್, 588 ಕಿಲೋಮೀಟರ್, 121 ಕಿಲೋಮೀಟರ್. ದೇಶದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಜಲ ಹೆದ್ದಾರಿ ಅಂದ್ರೆ ಗಂಗಾ. ಅತ್ಯಂತ ಚಿಕ್ಕದಾಗಿರುವಂತಹ ರಾಷ್ಟ್ರೀಯ ಜಲ ಹೆದ್ದಾರಿ ಅಂದ್ರೆ ಬಾರಕ್. ಮೊದಲು 1620 ಇತ್ತು, ಮತ್ತೆ 10 ಕಿಲೋಮೀಟರ್ ಏನ್ ಮಾಡಿದ್ದಾರೆ ಅಂದ್ರೆ ಇತ್ತೀಚೆಗೆ ಇದನ್ನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಟೋಟಲ್ ಭಾರತ ದೇಶದಲ್ಲಿ 6 ರಾಷ್ಟ್ರೀಯ ಜಲ ಹೆದ್ದಾರಿಗಳನ್ನು ನೋಡ್ತೀವಿ. ರಾಷ್ಟ್ರೀಯ ಜಲ ಹೆದ್ದಾರಿಗಳ ಮೇಲೆ ಕ್ವಶನ್ ಕೇಳುವ ಸಾಧ್ಯತೆ ಇದೆ ನೋಡಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ನಮಾಮಿ ಗಂಗಾ ಯೋಜನೆ, ಆ ನಮಾಮಿ ಗಂಗಾ ಯೋಜನೆಯಲ್ಲಿ ಯಾವ ರಾಷ್ಟ್ರೀಯ ಜಲ ಹೆದ್ದಾರಿಯನ್ನು ಇಂಪ್ರೂವ್ಮೆಂಟ್ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಗಂಗಾ ನದಿಗೆ ಸಂಬಂಧಪಟ್ಟಿದೆ ನೋಡಿ, ಗಂಗಾ ನದಿ. ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ, ರಾಜಸ್ಥಾನ್. ಅತಿ ಹೆಚ್ಚು ಜೋಳ ಬೆಳೆಯುವ ರಾಜ್ಯ ಯಾವುದು? ಇಡೀ ದೇಶದಲ್ಲಿ ಗರಿಷ್ಠ ಜೋಳ ಉತ್ಪಾದನೆ ಮಾಡುವ ರಾಜ್ಯ? ಶಬಾಷ್, ಮಹಾರಾಷ್ಟ್ರ ರೈಟ್ ಆನ್ಸರ್ ನೋಡಿ. ಭಾರತ ದೇಶದಲ್ಲಿ ಗರಿಷ್ಠ ಜೋಳ ಉತ್ಪಾದನೆ ಮಾಡುವ ರಾಜ್ಯ. ದೇಶದಲ್ಲಿ ಗರಿಷ್ಠ ಜೋಳ ಉತ್ಪಾದನೆ ಮಾಡುವ ರಾಜ್ಯ ಯಾವ್ದಂದ್ರ ಮಹಾರಾಷ್ಟ್ರ. ಜೋಳಕ್ ಫೇಮಸ್. ಅತಿ ಹೆಚ್ಚು ಈರುಳ್ಳಿ ಉತ್ಪಾದನೆ ಮಾಡುವ ರಾಜ್ಯ? ಎಸ್, ಅತಿ ಹೆಚ್ಚು ಈರುಳ್ಳಿ ಉತ್ಪಾದನೆ ಮಾಡುವ ರಾಜ್ಯನೂ ಕೂಡ ಮಹಾರಾಷ್ಟ್ರನೇ. ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಈರುಳ್ಳಿಯನ್ನು ಉತ್ಪಾದನೆ ಮಾಡುವ ರಾಜ್ಯ. ಇದು ಕೂಡ ಎಕ್ಸಾಮ್ ಕ್ವಶನ್ ಆಗಿದೆ. ಬಾರ್ಲಿ. ಉತ್ಪಾದನೆ ಮಾಡುವ ರಾಜ್ಯ ಯಾವ್ದಂದ್ರೆ ರಾಜಸ್ಥಾನ್ ರೈಟ್ ಆನ್ಸರ್ ನೋಡಿ.